ಎಲ್ರಿಗೂ ನಮಸ್ಕಾರ. ಇಂದಿನ ದಿನಾಂಕ ಜನವರಿ 1, 2026. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ಒಳ್ಳೆಯದಾಗಲಿ, ಒಳ್ಳೆಯದಾಗತ್ತೆ. ನನ್ನ ವಾದ ಒಂದೇ, ಎಲ್ಲಿವರೆಗೂ ನಾವು ಒಬ್ಬರಿಗೆ ಒಳ್ಳೆಯದನ್ನು ಮಾಡ್ತೀವೋ, ಒಳ್ಳೆಯದನ್ನು ಕೋರ್ತೀವೋ, ಅಲ್ಲಿವರೆಗೂ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಖಂಡಿತವಾಗಲೂ ಸಹಾಯವನ್ನು ಮಾಡ್ತಾನೆ. ಅದರಲ್ಲಿ ದೇವರು ತನ್ನ ನಿಜ ರೂಪದಲ್ಲಿ ಬರೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಆತ ಒಬ್ಬ ವೈದ್ಯನ ರೂಪದಲ್ಲಿ ಬರ್ಬೋದು, ಲಾಯ ರೂಪದಲ್ಲಿ ಬರ್ಬೋದು, ಅಥವಾ ಒಬ್ಬ ದಾರಿ ಹೋಕನಾಗಿರ್ಬೋದು. ಆ ರೀತಿ ಒಟ್ಟಾರೆ ನಾವು ಈ ಪ್ರತಿಯೊಬ್ಬ ಮನುಷ್ಯನಲ್ಲೂ ದೇವರನ್ನು ಕಾಣುವ ಒಂದು ಮನಸ್ಸನ್ನು ಬೆಳೆಸ್ಕೋಬೇಕು. ಆಗ ಮಾತ್ರ ಶಾಂತಿಯಿಂದ ನಾವು ಜೀವನವನ್ನು ನಡೆಸೋದಕ್ಕೆ ಸಾಧ್ಯ. ಇದು ಮುಖ್ಯವಾದಂತಹ ವಿಚಾರ. ಇದು ಎಲ್ಲರೂ ಆಚರಿಸ್ತೀವಿ ನಾವು. ಇಡೀ ಜಗತ್ತಿನಾದ್ಯಂತ ಹೊಸ ವರ್ಷವನ್ನು, ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಆದರೆ ನಮಗೆ ನಿಜವಾದ ಹೊಸ ವರ್ಷ ಅಂದರೆ ಯುಗಾದಿ. ಆ ದಿನ ನಮಗೆ ಹೊಸ ಸಂವತ್ಸರ ಆರಂಭವಾಗುತ್ತೆ. ಇನ್ನು ಈ ದಿನದ ಪಂಚಾಂಗದ ವಿಚಾರಕ್ಕೆ ಬಂದಾಗ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ಪುಷ್ಯಮಾಸ, ಶುಕ್ಲಪಕ್ಷ. ಈ ದಿನ ಜನವರಿ 1ನೇ ತಾರೀಕು ಗುರುವಾರ ಆಗುತ್ತೆ. ತ್ರಯೋದಶಿ ಇದೆ, ರಾತ್ರಿ 8:37 ಆ ನಂತರ ಚತುರ್ದಶಿ ಆರಂಭ ಆಗುತ್ತೆ. ರೋಹಿಣಿ ನಕ್ಷತ್ರ ರಾತ್ರಿ 9:43 ಇದೆ. ಆ ನಂತರ ಮೃಗಶಿರ ನಕ್ಷತ್ರ ಆರಂಭ ಆಗುತ್ತೆ. ಶುಭ ಯೋಗ ಮತ್ತು ಕೌಲವಕರಣ ಇಂದಿನ ದಿನದಲ್ಲಿ ಇದೆ. ಮುಖ್ಯವಾದ ವಿಚಾರ ಏನಪ್ಪ ಅಂದರೆ, ಗುರುವಾರ ತ್ರಯೋದಶಿ ಬಂದಿದೆ. ಖಂಡಿತವಾಗಲೂ ಈ ದಿನ ಒಳ್ಳೆಯ ದಿನವಾಗಿದೆ. ನಾವು ಯಾವುದೇ ಒಂದು ರೀತಿಯ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದರೂ ಕೂಡ ಅದರಲ್ಲಿ ಉತ್ತಮ ಯಶಸ್ಸು ಸಿಗುತ್ತೆ. ರೋಹಿಣಿ ನಕ್ಷತ್ರ ಅಷ್ಟೇನು ತೊಂದರೆಯನ್ನು ತಂದುಕೊಡಲ್ಲ. ಆದರೆ ನಾವು ನಮ್ಮ ಸಹಚರರ ಜೊತೆ, ನಮ್ಮ ಜೊತೆ ಇರೋರ ಜೊತೆ, ನಮ್ಮ ಜೊತೆ ಕೆಲಸ ಮಾಡೋರ ಜೊತೆ ಒಳ್ಳೆಯ ಭಾವನೆ ಮತ್ತು ಒಳ್ಳೆಯ ಪ್ರೀತಿ ವಿಶ್ವಾಸದಿಂದ ಸಂಪರ್ಕವನ್ನು ಸಾರಿಸಬೇಕು. ತಪ್ಪು ನಮ್ಮದಾದರೆ ಮಾತ್ರ ಈ ನಕ್ಷತ್ರದಲ್ಲಿ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದಾಗ ನಾವು ಕಷ್ಟಕ್ಕೆ ಸಿಕ್ಕಾಕೋತೀವಿ. ಅದು ಮುಖ್ಯ. ಅದರಲ್ಲೂ ಮುಖ್ಯವಾಗಿ ಈ ಸಂಬಂಧಿಕರು, ಬಂಧು ಬಳಗದವರ ಜೊತೆ ನಮ್ಮ ಮಾತುಕತೆ ಸರಿ ಇರಬೇಕು. ಅದು ಮುಖ್ಯವಾದಂತಹ ವಿಚಾರ. ಇನ್ನು ಈ ದಿನದ ಸೂರ್ಯೋದಯವನ್ನು ಆಧರಿಸಿ ರಾಹುಕಾಲ ಮಧ್ಯಾಹ್ನ 1:50 ಆರಂಭ ಆಗಿ 3:15 ಮುಗಿಯುತ್ತೆ. ಈ ಅವಧಿಯಲ್ಲಿ ಯಾವುದೇ ಕೆಲಸ ಮಾಡಲ್ಲ. ಕರೆಯೋದೇ ಮಧ್ಯಾಹ್ನದ ವೇಳೆ. ಆದ್ದರಿಂದ ಅದ್ರ ಬಗ್ಗೆ ಬಿಟ್ಬಿಡೋಣ, ಅದು ಜಾಸ್ತಿ ಮಾತೇ ಬೇಡ. ಇನ್ನು ಯಮಗಂಡ ಕಾಲ ಅತಿ ಮುಖ್ಯವಾದ್ದು. ಬೆಳಗ್ಗೆ 6:44 8:09 ಇದೆ. ಈ ಅವಧಿಯಲ್ಲಿ ಪ್ರತಿನಿತ್ಯ ನಾನು ನಿಮಗೆ ಹೇಳ್ತಾನೆ ಬಂದಿದ್ದೀನಿ, ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಗೆ ಪ್ರಯಾಣವನ್ನು ಬೆಳೆಸಬಾರ್ದು, ಹೊಸ ವಾಹನವನ್ನು ಕೊಡಬಾರ್ದು, ಹಾಗೆ ಹೊಸದಾಗಿ ಔಷಧಿಯನ್ನು ಸೇವನೆ ಮಾಡೋದಕ್ಕೆ ಪ್ರಯತ್ನ ಪಡಬಾರ್ದು, ಆರಂಭಿಸಲೇಬಾರ್ದು. ಇದು ತುಂಬ ಮುಖ್ಯವಾದಂತಹ ವಿಚಾರ. ಬೇರೆ ಕಡೆಯಿಂದ ವಾಪಸ್ ಮನೆಗೆ ಬಂದು ಏನೂ ತೊಂದರೆ ಇಲ್ಲ. ಎಲ್ರಿಗೂ ಒಳ್ಳೆಯದಾಗಲಿ, ಒಳ್ಳೆಯದಾಗತ್ತೆ. ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಹೃದಯಪೂರ್ವಕವಾಗಿ ನಮ್ಮ ಇಡೀ ತಂಡದಿಂದ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ವಿಡಿಯೋ ಬರೋದಕ್ಕೆ ಕೇವಲ ನಾನೊಬ್ಬಲ್ಲ, ಇದಕ್ಕೆ ಬೇಕಾದಷ್ಟು ಜನರ ಒಂದು ಸಹಕಾರ ಇದೆ. ಎಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ. ನಮಸ್ಕಾರ. ಇನ್ನು ಈ ದಿನ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸೋಣ. ಮೇಷರಾಶಿಯವರಿಗೆ ಬಹುದಿನದಿಂದ ಇವರಿಗೆ ಬರಬೇಕಿದ್ದ ಹಣ, ಅಂದರೆ ಇವರು ಬೇರೆಯವರಿಗೆ ಅವರ ಕಷ್ಟ ಕಾಲಕ್ಕಿಂತ ಕೊಟ್ಟಿರೋ ಹಣ ಏನಾಗುತ್ತೆ, ಈಗ ಅನಿರೀಕ್ಷಿತವಾಗಿ ಇವರ ಕೈ ಸೇರುತ್ತೆ. ಅಂದರೆ ಆರಂಭನೇ ಲಕ್ಷ್ಮಿ ಮನೆಗೆ ಬಂದು ಅಂತ ಅಂದ್ಕೊಂಬಣ್ಣ. ಇನ್ನು ಈ ಮುಖ್ಯವಾಗಿ ಸಭೆ ಸಮಾರಂಭಗಳಲ್ಲಿ ಇವರು ಭಾಗವಹಿಸ್ತಾರೆ. ಈ ಮೃಷ್ಟಾನ್ನ ಭೋಜನ ಇದು ಸಿಗುವಂತಹ ಸಾಧ್ಯತೆ ಇದೆ. ಧಾರ್ಮಿಕ ಗುರುಗಳನ್ನು ಭೇಟಿ ಮಾಡ್ತಾರೆ. ಹಾಗೆ ಧಾರ್ಮಿಕತೆಗೆ ಸಂಬಂಧಪಟ್ಟಂತಹ ಅಥವಾ ಮಂಗಳ ಕಾರ್ಯಗಳನ್ನು ನೆರವೇರಿಸುವಂತಹ ಜವಾಬ್ದಾರಿಯನ್ನು ತಾವಾಗಿಯೇ ತಗೋತಾರೆ. ಯಾರು ಹೇಳಲ್ಲ ಈ ಕೆಲಸ ಮಾಡುವಂಥ, ಇವರೇ ಮನಸ್ಸಿಟ್ಟು ಇಚ್ಛೆಯಿಂದ ತಗೋತಾರೆ. ಆದರೆ ಒಂದು ಮುಖ್ಯವಾದಂತಹ ವಿಚಾರ ಏನಪ್ಪ ಅಂದರೆ,
ಸ್ವಂತ ವ್ಯಾಪಾರ ವ್ಯವಹಾರಗಳಲ್ಲಿ ಸಾಧ್ಯವಾದಷ್ಟು ನಿಮ್ಮದೇ ಸ್ವಂತ ನಿರ್ಧಾರಗಳಿಗೆ ಬದ್ಧರಾಗುವುದು ತುಂಬ ಒಳ್ಳೆಯದು. ಬೇರೆಯವರ ಒಂದು ಸಲಹೆ ಸೂಚನೆ ತಗೋಬಾರ್ದು ಅಂತ ಹೇಳಲ್ಲ. ಸಂಘಜೀವಿ ಮಾನವ ಪ್ರತಿಯೊಬ್ಬರೂ ಬೇಕು. ಆದರೆ ಹಣಕಾಸಿನ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸೋದು ತುಂಬ ಒಳ್ಳೆಯದು. ಆನಂತರ ಮುಖ್ಯವಾಗಿ ಪ್ರಯಾಣ ಮಾಡುವಾಗ, ಅಂದರೆ ವಾಹನದಲ್ಲಿ ಪ್ರಯಾಣವನ್ನು ಮಾಡುವಾಗ ಎಚ್ಚರಿಕೆಯಿಂದ ಇರಿ. ಕಾರಣ ಏನಪ್ಪ ಅಂದರೆ, ಹೋಗ್ತಾ ಇರ್ತೀವಿ, ನಾವು ಕರೆಕ್ಟಾಗೇ ಇರ್ತೀವಿ, ಆದರೆ ಸುತ್ತಮುತ್ತಲಿನ ಜನ ಹೇಗಿರ್ತಾರೆ ಅಂತ ನಾವು ಹೇಳೋಕ್ಕಾಗಲ್ಲ. ಆದ್ದರಿಂದ ವಾಹನ ಚಾಲನೆ ಮಾಡುವ ವೇಳೆ ಎಚ್ಚರಿಕೆ ಇರಲಿ. ಇನ್ನು ಈ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇಲ್ಲ. ಹಾಗೆ ಚರ್ಮಕ್ಕೆ ಸಂಬಂಧಪಟ್ಟಂತಹ ದೋಷ ಉಂಟಾಗುವಂತಹ ಸಾಧ್ಯತೆಗಳಿವೆ. ಅಂದರೆ ಏನೋ ದೊಡ್ಡದಾಗೇನೋ ಆಗ್ಬಿಡುತ್ತೆ ಅಂತಲ್ಲ, ಒಂದು ಸಣ್ಣ ಗುಳ್ಳೆ ಆಗ್ಬೋದು, ಕೈ ಮೇಲೆ ಬಿಸಿನೀರು ಬೀಳ್ಬೋದು, ಒಟ್ಟಿನಲ್ಲಿ ಚರ್ಮಕ್ಕೆ ತೊಂದರೆ ಆಗುತ್ತೆ. ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇದೆ. ಇಲ್ಲಿ ಮುಖ್ಯವಾದ ವಿಚಾರ ಏನಪ್ಪ ಅಂದರೆ, ರಕ್ತಕ್ಕೆ ಸಂಬಂಧಪಟ್ಟ ದೋಷವಿದ್ದವರು ಸ್ವಲ್ಪ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು. ವೃಷಭ ರಾಶಿಯಲ್ಲಿ ಜನಿಸಿರೋರು ಸ್ವಲ್ಪ ಇವರ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ. ಅದರಲ್ಲೂ ಈ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ, ಅಂದರೆ ಜೀರ್ಣಾಂಗ ವ್ಯೂಹ ಅಂತ ಏನು ಹೇಳ್ತೀವಿ, ಅದರಲ್ಲಿ ಸ್ವಲ್ಪ ಸಮಸ್ಯೆ ಕಂಡುಬರುವಂತಹ ಸಾಧ್ಯತೆಗಳಿವೆ. ಸಾಕು ಪ್ರಾಣಿಗಳಿಂದ ಸ್ವಲ್ಪ ದೂರ ಇರೋದು ಒಳ್ಳೆಯದು. ಅಂದರೆ ಬೇರೆಯವ್ರ ಮನೆ ಪ್ರಾಣಿಗಳು ಅಂತಲ್ಲ, ನಿಮ್ಮನೆ ನೀವೇ ಸಾಕಿದ್ರು ಕೂಡ ಎಚ್ಚರಿಕೆಯಿಂದ ಇರಿ. ಅದರಿಂದ ತೊಂದರೆಯಾಗುವಂತಹ ಸಾಧ್ಯತೆ ತುಂಬ ಕಂಡುಬರ್ತಿದೆ. ಇಲ್ಲಿ ನಿಮ್ಮ ಈ ಆತ್ಮೀಯರಿಗೆ ಅಥವಾ ನಿಮ್ಮ ಬಾಳ ಸಂಗಾತಿಗೆ ಅವರಿಗೆ ಬರಬೇಕಿದ್ದಂತಹ ಹಣಕಾಸಿನ ಒಂದು ವಿಚಾರ ತಗೊಂಡೆ ಅದರಲ್ಲಿ ಹಿನ್ನಡೆ ಲಭಿಸುತ್ತೆ. ಅನಿವಾರ್ಯವಾಗಿ ಅವರಿಗೆ ನೀವು ಸಾಲವನ್ನು ಕೊಡಬೇಕಾಗತ್ತೆ, ಅಥವಾ ಅವರೇ ಸಾಲ ತಗೋಬೇಕಾಗತ್ತೆ, ಇಲ್ಲ ನೀವು ಹಣದ ಸಹಾಯವನ್ನು ಮಾಡಬೇಕಾಗತ್ತೆ. ಅದು ಏನಪ್ಪ ಅಂದರೆ, ನೀವು ನಿಮ್ಮ ಹತ್ರ ಒಳ್ಳೆಯ ಆದಾಯ ಇದ್ದರೂ ಕೂಡ, ಉತ್ತಮ ಹಣ ಇದ್ದರೂ ಕೂಡ ಬೇರೆಯವರಿಗೆ ಸಹಾಯ ಮಾಡೋದು ಸ್ವಲ್ಪ ಅತಿಯಾಗತ್ತೆ, ದಾನ ಧರ್ಮನೋ. ಅದರಿಂದ ಹಣದ ಕೊರತೆಯನ್ನು ಎದುರಿಸ್ತೀರಿ ಅಂತ ಕಂಡುಬರುತ್ತೆ. ಕೇವಲ ನೀವು ನಿಮ್ಮ ಕೆಲಸವನ್ನು ಮಾಡಿದ್ರೆ ಬೇರೆಯವರನ್ನು ನಂಬಲ್ಲ. ಹಾಗೆ ಕೇವಲ ದೇವರಿಗೆ ಹರಕೆ ಹೊತ್ಕೊಂಡು ನಿಮ್ಮ ಕರ್ತವ್ಯವನ್ನು ಮರೆಯಲ್ಲ. ಮೊದಲು ನಿಮ್ಮ ಸಂಪೂರ್ಣವಾದಂತಹ ಪ್ರಯತ್ನ, ಆನಂತರ ಬೇರೆಯದು. ಅದು ನಿಮ್ಮ ಒಂದು ವ್ಯಕ್ತಿತ್ವ ಆಗುತ್ತೆ. ಈ ಒಂದು ವ್ಯಕ್ತಿತ್ವ ಪ್ರತಿಯೊಬ್ಬರ ಮನಸ್ಸನ್ನು ಗೆಲ್ಲುತ್ತೆ. ಹಲವಾರು ಜನರು ತಾವೂ ಸಹ ತಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳನ್ನು ಕಾಣ್ತಾರೆ. ಅಂದರೆ ನೀವು ಬೇರೆಯವರಿಗೆ ಸ್ಫೂರ್ತಿಯಾಗಿ ನಿಲ್ತೀರಿ. ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ಒಂದು ತೊಂದರೆ ಉಂಟಾಗಲ್ಲ. ಅನಿರೀಕ್ಷಿತವಾದಂತಹ ಧನಲಾಭ ಇದೆ. ನಿಮ್ಮ ಮಾತಿಗೆ ಸಮಾಜದಲ್ಲಿ, ಕುಟುಂಬದಲ್ಲಿ, ಉದ್ಯೋಗ ಕ್ಷೇತ್ರದಲ್ಲಿ ಒಳ್ಳೆಯ ಗೌರವ ಲಭಿಸುತ್ತೆ. ಆದ್ದರಿಂದ ಒಳ್ಳೆಯ ದಿನಗಳು, ಅಂದರೆ ಸಂದೇಹ ಅಥವಾ ಒಂದು ಹಿಂದೇಟ ಹಾಕುವಷ್ಟಿಲ್ಲ, ಒಳ್ಳೆಯ ದಿನಗಳೇ. ಒಳ್ಳೆಯ ದಿನ ನಿರೀಕ್ಷಿಸಿ, ಒಳ್ಳೆಯ ಫಲಿತಾಂಶ ನಿಮಗೆ ಖಂಡಿತ ಸಿಗುತ್ತೆ. ಮಿಥುನ ರಾಶಿಯವರು ಇಂದು ತಮ್ಮ ಸ್ವಂತ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರಲ್ಲ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಇವರ ಸಂಪೂರ್ಣ ಕೆಲಸ ಅಥವಾ ಸಂಪೂರ್ಣ ಗಮನ ಬೇರೆಯವರ ಕೆಲಸ ಕಾರ್ಯಗಳ ಮೇಲೆ ಇರುತ್ತೆ. ಅವರೇನು ತಪ್ಪು ಮಾಡ್ತಾರೆ, ಅವರು ತಪ್ಪು ಮಾಡಿದಾಗ ಅದನ್ನು ಹೇಗೆ ಇವರು ಕಂಡೆಮ್ ಮಾಡಬೇಕು, ಹೇಗೆ ಅವರು ಸಿಕ್ಕಾಕಿಸ್ಬೇಕು ಅಂತ ಇವರೇನು ಮಾಡ್ತಾರೆ, ಇವರ ಸಂಪೂರ್ಣ ಈ ಗಮನವನ್ನು ಬೇರೆಯವ್ರ ಮೇಲೆ ಹಾಯಿಸೋದ್ರಿಂದ ಇವರ ಸ್ವಂತ ಕೆಲಸ ಕಾರ್ಯಗಳು ನೆನಗುನಿಗೆ ಬೀಳುತ್ತೆ. ಯಾವುದೇ ಒಂದು ಪ್ರಗತಿನೇ ಕಂಡು ಬರಲ್ಲ. ಬಂದಿದ್ದನ್ನು ಅನಿವಾರ್ಯವಾಗಿ ಸ್ವೀಕರಿಸುವಂತಹ ಪ್ರಮೇಯತೆ ಇವರ ಜೀವನದಲ್ಲಿ ಎದುರಾಗುತ್ತೆ. ಮುಖ್ಯವಾದ ವಿಚಾರ ಅಂದರೆ, ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟದ್ದು, ಇವರು ಎಷ್ಟೇ ಕಷ್ಟಪಟ್ಟು ಓದಿನಲ್ಲಿ ಸಂಪೂರ್ಣ ಮುಳುಗಿದರೂ ಕೂಡ ಸಾಧಾರಣ ಯಶಸ್ಸನ್ನು ಪಡೀತಾರೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಇವರ ಜೀವನದಲ್ಲಿ ಎದುರಾಗುವಂತಹ ಅನಾವಶ್ಯಕವಾದಂತಹ ಸಮಸ್ಯೆಗಳು, ಮುಖ್ಯವಾಗಿ ಆರೋಗ್ಯದ ಸಮಸ್ಯೆ. ಕೇವಲ ಇವರಿಗೂ ಮಾತ್ರ ಅಲ್ಲ, ಕುಟುಂಬದ ಇತರ ಸದಸ್ಯರಿಗೂ ಸಹ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಉಂಟಾಗುತ್ತೆ. ಈ ಕಾರಣದಿಂದ ಇವರು ಈ ಮನಸ್ಸನ್ನು ಬೇರೆ ಕಡೆಗೆ ಹರಿಸ್ತಾರೆ. ಅಂದರೆ ಏಕಾಗ್ರತೆಯಿಂದ ಓದೋದಕ್ಕೆ ಸಾಧ್ಯನೇ ಆಗಲ್ಲ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಇದ್ದವ್ರಿಗೆ ಏನಪ್ಪ ಆಗುತ್ತೆ ಅಂದರೆ, ಸರಿಯಾದ ವೇಳೆಯಲ್ಲಿ
ಪರಿಪಕ್ವವಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಈ ಕಾರಣದಿಂದ ಉದ್ಯೋಗ ಸ್ಥಳದಲ್ಲಿ ಸಹ ಸ್ವಲ್ಪ ಹಿನ್ನಡೆ ಲಭಿಸುತ್ತೆ. ಆ ಕಾರಣದಿಂದ ಮುಖ್ಯವಾಗಿ ಏನಪ್ಪ ಮಾಡಬೇಕು ಇವತ್ತು ಅಂದರೆ ತಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಬೇಕು. ಸಣ್ಣ ಪುಟ್ಟ ಕೆಲಸ ಕಾರ್ಯ ಆದರೂ ಅಷ್ಟೇ ಹೆಚ್ಚಿನ ಜವಾಬ್ದಾರಿಯನ್ನು ತಗೊಂಡು ಉತ್ತಮ ಪರಿಶ್ರಮದಿಂದ ಮುಂದುವರೆದರೆ ಯಾವುದೇ ರೀತಿ ತೊಂದರೆ ಇಲ್ಲ, ಸುಖವಾದ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಆಗತ್ತೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ನಿಮ್ಮ ಬಳಿ ಎಷ್ಟೇ ಹಣ ಇದ್ದರೂ ಕೂಡ ಅನಾವಶ್ಯಕ ಖರ್ಚು ವೆಚ್ಚಗಳ ಕಾರಣದಿಂದ ಬೇರೆಯವರ ಮೇಲೆ ನೀವು ಹಣಕ್ಕಾಗಿ ಡಿಪೆಂಡ್ ಆಗ್ತೀರಿ, ಅವಲಂಬಿತರಾಗ್ತೀರಿ. ಆರೋಗ್ಯದ ವಿಚಾರದಲ್ಲಿ ಯಾವುದೇ ತೊಂದರೆ ಇರಲ್ಲ, ಆದರೆ ಆಹಾರ ಸೇವನೆಯ ವಿಚಾರದಲ್ಲಿ ಮಾತ್ರ ಎಚ್ಚರಿಕೆ ಇರಲಿ. ಕಲುಷಿತ ಆಹಾರವನ್ನು ಸೇವಿಸೋದು ತುಂಬ ತಪ್ಪು. ಕಟಕ ರಾಶಿಯಲ್ಲಿ ಹುಟ್ಟಿರೋರು ಅಪೂರ್ಣಗೊಂಡಂತಹ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ತಾರೆ. ಅದರಲ್ಲಿ ಸಂಪೂರ್ಣ ಒಂದು ರೀತಿ ಜವಾಬ್ದಾರಿಯನ್ನು ತಗೊಂಡು ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಉತ್ತಮ ಮಟ್ಟದ ಯಶಸ್ಸನ್ನು ಸಹ ಕಾಣ್ತಾರೆ. ಇವರ ಒಂದು ನೇತೃತ್ವದಲ್ಲಿ ಕುಟುಂಬದಲ್ಲಿ ಮಂಗಳ ಕಾರ್ಯ ಸಹ ಯಶಸ್ವಿಯಾಗಿ ನೆರವೇರುತ್ತೆ. ಇವರು ತಮ್ಮ ಧಾರ್ಮಿಕ ಗುರುಗಳನ್ನು ಭೇಟಿ ಮಾಡಿ ಅವರ ಆಶೀರ್ವಾದವನ್ನು ಪಡೆಯುವಂತಹ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಮುಖ್ಯವಾಗಿ ಏನಪ್ಪ ಅಂದರೆ ಉನ್ನತ ಅಧಿಕಾರದಲ್ಲಿರೋ ಈ ಜನರು ಅನಿವಾರ್ಯವಾಗಿ ಬೇರೆ ಕಡೆ ಬಡ್ತಿ ಸಿಕ್ಕಿ ಹೋಗಬೇಕಾಗತ್ತೆ. ಅಂದರೆ ಸ್ಥಾನ ಪಲ್ಲಟವಾಗುವಂತಹ ಎಲ್ಲ ರೀತಿಯ ಒಂದು ಸೂಚನೆಗಳು ಕಂಡು ಬರ್ತಾ ಇದೆ. ಮೊದಲು ಉದ್ಯೋಗದಲ್ಲಿ ನಿಮಗೆ ತೊಂದರೆ ಉಂಟಾಗತ್ತೆ, ಆದರೆ ಆ ವೇಳೆಯಲ್ಲಿ ನಿಮಗೆ ಒಂದು ರೀತಿ ಮನಸ್ಸಿಗೆ ಬೇಸರ ಉಂಟಾದರೂ ಕೂಡ ಕ್ರಮೇಣವಾಗಿ ನೀವು ಮಾಮೂಲಿ ಅಂದರೆ ನಿಮ್ಮ ಎಂದಿನ ಹಾದಿಯಲ್ಲಿ ನಡೀತೀರಿ, ತೊಂದರೆ ಇಲ್ಲ. ಎದುರಾಗುವ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಅದನ್ನು ಸುಲಭವಾಗಿ ಬಗೆಹರಿಸುವಂತಹ ಚತುರತೆ ನಿಮ್ಮಲ್ಲಿ ಕಂಡುಬರುತ್ತೆ. ಯೋಚನೆ ಮಾಡಬೇಡಿ. ನೀವು ಶಾಂತಿಯಿಂದ ಇರೋದಕ್ಕೆ ತುಂಬ ಪ್ರಯತ್ನ ಪಡ್ತೀರಿ, ಹಾಗೆ ಕುಟುಂಬದ ಶಾಂತಿ ನೆಮ್ಮದಿಯನ್ನು ಕಾಪಾಡ್ತೀರಿ. ಅಷ್ಟು ಮಾತ್ರ ಅಲ್ಲ, ನೀವೆಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಿರೋ ಆ ಒಂದು ವೃತ್ತಿ ಕ್ಷೇತ್ರದಲ್ಲಿ ಸಹ ನೀವು ಆ ಶಾಂತಿಯಿಂದ ಎಲ್ಲರೂ ಇರುವಂತೆ ಎಲ್ಲರ ಸಂತೋಷಕ್ಕೂ ನೇರವಾಗಿ ಅಥವಾ ಪರೋಕ್ಷವಾಗಿ ನೀವು ಕಾರಣರಾಗ್ತೀರಿ. ನೀವೇನಾದರೂ ರಾಜಕೀಯ ರಂಗದಲ್ಲಿ ಇದ್ದಿದ್ದೇ ಆದರೆ ನಿಮಗೆ ವಿಶೇಷವಾದಂತಹ ಅಧಿಕಾರ ಸಿಗುತ್ತೆ, ವಿಶೇಷವಾದಂತಹ ಒಂದು ಅವಕಾಶ ದೊರೆಯುತ್ತೆ. ಯಾವುದೇ ಕಾರಣಕ್ಕೂ ದೊರೆಯುವ ಅವಕಾಶಗಳನ್ನು ಕೈ ಬಿಡಬೇಡಿ. ಹಣಕಾಸಿನ ವಿಚಾರಕ್ಕೆ ಬಂದಾಗ ನಿಮ್ಮ ನಿರೀಕ್ಷೆಗೂ ಮೀರಿದ ನೆರವು ಅಥವಾ ಆದಾಯ ಇರುತ್ತೆ. ಯಾವುದೇ ಒಂದು ತೊಂದರೆ ಕಂಡು ಬರಲ್ಲ. ಇನ್ನು ಆರೋಗ್ಯದ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ನಿಮ್ಮ ತಪ್ಪಿನಿಂದ ನೀವು ಕಷ್ಟವನ್ನು ಪಡ್ತೀರಿ ಅನ್ನೋ ಒಂದು ಸಾಧ್ಯತೆಗಳು ಕಂಡುಬರ್ತಿವೆ. ಸಿಂಹರಾಶಿಯಲ್ಲಿ ಜನಿಸಿರೋರು ಮುಖ್ಯವಾಗಿ ಇವರು ತಮ್ಮ ಆದಾಯದ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡ್ತಾರೆ. ಆದರೆ ಎಷ್ಟೇ ಒಂದು ಪ್ರಯತ್ನ ಪಟ್ಟರೂ ಕೂಡ ಉತ್ತಮ ಆದಾಯ ಇರಲ್ಲ. ಆದರೆ ಒಂದು ಕಂತಿನ ರೂಪದಲ್ಲಿ ಇವರ ಕೈಗೆ ಹಣ ಸೇರುತ್ತೆ. ಉದಾಹರಣೆ, ಇವರ ನಿರೀಕ್ಷೆ ಒಂದೇ ಸಲ ಒಂದು ಹ್ಯಾಂಡ್ಫುಲ್ ಆಫ್ ಮನಿ ಅಂದರೆ ಒಳ್ಳೆ ಒಂದು ದೊಡ್ಡ ಮೊಬೈಲನ್ನು ಗಳಿಸ್ಬೇಕು ಅಂತಿರುತ್ತೆ, ಅದು ಸಾಧ್ಯ ಆಗಲ್ಲ. ಆದರೆ ಅದೆಷ್ಟೇ ಹಣದ ಕೊರತೆ ಇದೆ ಅಂದರೂ ಕೂಡ ಇವರು ಜೀವನವನ್ನು ಸುಖಕರವಾಗಿ ಸಾಗಿಸ್ತಾರೆ, ಯಾವುದೇ ತೊಂದರೆ ಇಲ್ಲ. ಇವರನ್ನು ನಂಬಿದವರಿಗೆ ಇವರು ಯಾವತ್ತೂ ಮೋಸ ಮಾಡಲ್ಲ. ಈ ಕಾರಣದಿಂದ ಕುಟುಂಬದಲ್ಲಿ ವಿಶೇಷವಾದಂತಹ ಗೌರವ ಮತ್ತು ಪ್ರತಿಷ್ಠಿತ ಸ್ಥಾನಮಾನ ಇವರಿಗೆ ಸಿಗುತ್ತೆ. ಇವರ ಉದ್ಯೋಗ ಕ್ಷೇತ್ರದಲ್ಲಿ ಇವರು ಉನ್ನತ ಮಟ್ಟವನ್ನು ತಲುಪ್ತಾರೆ. ಯಾವುದೋ ಒಂದು ರೀತಿಯ ಅಡ್ಡಿ ಆತಂಕಗಳು ಎದುರಾಗ್ತಾ ಇದ್ದರೂ ಕೂಡ ಅದರಿಂದ ಪೂರಾ ದೂರವಾಗ್ತಾರೆ. ಅಂದರೆ ಅದನ್ನು ಗೆಲ್ತಾರೆ, ತಮ್ಮದೇ ಆದ ಛಾಪನ್ನು ಉದ್ಯೋಗದಲ್ಲಿ ಮೂಡಿಸ್ತಾರೆ. ಈ ಕಾರಣದಿಂದ ಇವರು ಪ್ರತಿಯೊಬ್ಬರಿಗೂ ಬೇಕಾದಂತಹ ವ್ಯಕ್ತಿಯಾಗಿ ಬಾಳ್ತಾರೆ. ಕೇವಲ ಕುಟುಂಬದಲ್ಲಿ ಮಾತ್ರವಲ್ಲ, ಈ ಸಮಾಜದಲ್ಲಿ ಸಹ ಇವರು ಪ್ರತಿಷ್ಠಿತ ಸ್ಥಾನಮಾನವನ್ನು ಗಳಿಸ್ತಾರೆ. ಉದ್ಯೋಗ ಕ್ಷೇತ್ರದಲ್ಲಿ ಇವರು ಉನ್ನತ ಅಧಿಕಾರಿಗಳಾಗಿದ್ದಲ್ಲಿ ಇನ್ನೂ ಉನ್ನತ ಮಟ್ಟಕ್ಕೆ ಏರ್ತಾರೆ. ಇವರ ಕೆಲಸ ಕಾರ್ಯದ ವೈಖರಿ ಆ ರೀತಿ ಇರುತ್ತೆ. ಇನ್ನು
ಇವರಿಗೆ ತೊಂದರೆ ಕೊಡಬೇಕು ಅಂತಾನೆ ಕೆಲವೊಬ್ಬ ಜನರು ಬರ್ತಾರೆ. ಆದರೆ ಅವರನ್ನು ಸಹ ಇವರು ತಮ್ಮ ಮಾತಿನ ಮೋಡಿಯಿಂದ ಕಟ್ಟಾಕ್ಬಿಡ್ತಾರೆ. ಇವರು ತೊಂದರೆ ಕೊಡಬೇಕು ಅಂತ ಬಂದವರೇ ಇವರಿಗೆ ಸಹಾಯ ಮಾಡಿ ಹೋಗ್ಬಿಡ್ತಾರೆ. ಆ ರೀತಿ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ತೊಂದರೆ ಇಲ್ಲ. ನಿಮ್ಮ ನಿರೀಕ್ಷೆಯಂತೆ ನಿಮ್ಮ ಪ್ರಯತ್ನಕ್ಕೆ ತಕ್ಕಂತೆ ಹಣ ನಿಮ್ಮ ಕೈ ಸೇರುತ್ತೆ. ಖರ್ಚು ವೆಚ್ಚಗಳನ್ನು ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಪಡೋದು ತುಂಬ ಒಳ್ಳೆಯದು. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಂಡು ಬಂದರೂ ಯಾವುದು ಸೀರಿಯಸ್ ಮ್ಯಾಟರ್ ಆಗಲ್ಲ, ಹೆದರ್ಕೋಬೇಡಿ. ಕನ್ಯಾ ರಾಶಿಯವರು ಈ ದಿನ ಎದುರಾಗುವ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಅದನ್ನು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬದಲಾಯಿಸ್ಕೋತಾರೆ. ಅಂದರೆ ಇವತ್ತು ಈ ಪರಿಸರಕ್ಕೆ ಹೊಂದಿಕೊಂಡು ಹೋಗಲ್ಲ, ಆ ಪರಿಸರದ ಮಾರ್ಗವನ್ನೇ ಬದಲಾಯಿಸ್ತಾರೆ. ಬೇರೆಯವರ ಒಂದು ಜೀವನದಲ್ಲಿ ಉಂಟಾಗುವ ಬದಲಾವಣೆಗಳಿಗೆ ಇವರು ಮುಖ್ಯವಾದ ಕಾರಣರಾಗ್ತಾರೆ. ಇವರ ವಿರೋಧಿಗಳಾಗಲಿ ಅಥವಾ ಇವರ ಸ್ನೇಹಿತರಾಗಲಿ ಅವರ ಕಷ್ಟಕ್ಕೆ ಸಿಲುಕಿಕೊಂಡಾಗ ಇವರು ಅದನ್ನು ನೋಡ್ಕೊಂಡು ಸುಮ್ಮನೆ ಕೂತ್ಕೊಂಬಂಥ ವ್ಯಕ್ತಿಗಳೆಲ್ಲ ತಾವೇ ಕಷ್ಟದಲ್ಲಿದ್ದರೂ ಕೂಡ ತಮ್ಮ ಬಳಿನೇ ಸ್ವಲ್ಪ ಹಣದ ಕೊರತೆ ಇದ್ದರೂ ಕೂಡ ಅವರಿಗೆ ಹಣದ ಸಹಾಯವನ್ನೇ ಮಾಡ್ತಾರೆ. ಇವಾಗ ಅವರು ₹1,00,000 ಬೇಕು ಅಂದರೆ ಇವರು 10,000 ಲೆಕ್ಕದಲ್ಲಿ ಸಹಾಯ ಮಾಡ್ತಾರೆ. ಅದರಲ್ಲಿ ಯಾವುದೇ ಒಂದು ದೋಷ ಇಲ್ಲ. ಅದು ಅಷ್ಟು ಮಾತ್ರ ಅಲ್ಲ, ಇವರಿಗೆ ಸಮಾಜ ಸೇವೆಯಲ್ಲಿ ಅತೀವವಾದಂತಹ ಆನಂದ ಸಿಗುತ್ತೆ. ಈ ಕಾರಣದಿಂದ ಕೇಳೋದು ಸರಿ, ಕೇಳದೇ ಇರೋದು ಸರಿ, ನೆರೆಹೊರೆಯವರಿಗಿರುವ ಆ ಒಂದು ಈ ತೊಂದರೆ ಅಥವಾ ಸಮಸ್ಯೆಯನ್ನು ಇವರೇ ಹೋಗಿ ಬಗೆಹರಿಸ್ತಾರೆ. ಎಂತಹದೇ ಸಮಸ್ಯೆ ಇದ್ದರೂ ಎಂತಹದೇ ತೊಂದರೆ ಇದ್ದರೂ ಇವರ ಮಾತಿನ ಮೋಡಿಗೆ ಎಲ್ಲರೂ ಒಳಗಾಗ್ತಾರೆ. ಇವರು ಹೇಳೋ ಒಂದೇ ಒಂದು ತೀರ್ಮಾನವೇ ಅಂತಿಮ ತೀರ್ಮಾನ ಆಗುತ್ತೆ. ಇವರನ್ನು ವಿರೋಧ ಮಾಡುವಂತಹ ಧೈರ್ಯವನ್ನು ಯಾರೊಬ್ಬರೂ ಮಾಡಲ್ಲ. ಇನ್ನು ಕ್ರಮೇಣವಾಗಿ ಏನಾಗುತ್ತೆ, ಇವರು ಅನಿರೀಕ್ಷಿತವಾಗಿ ಮತ್ತು ಅನಿವಾರ್ಯವಾಗಿ ಪರಸ್ಥಳಕ್ಕೆ ಪ್ರಯಾಣವನ್ನು ಬೆಳೆಸಬೇಕಾಗತ್ತೆ. ಪರಸ್ಥಳಕ್ಕೆ ಪ್ರಯಾಣ ಬೆಳೆಸೋದ್ರಿಂದ ಇವರಿಗೆ ಅದರಿಂದ ಉತ್ತಮ ಲಾಭವೇ ಸಿಗುತ್ತೆ. ಅಂದರೆ ಯಾವುದೇ ಪರಿಸರ ಅಥವಾ ಯಾವುದೇ ಸನ್ನಿವೇಶ ಇದ್ದರೂ ಕೂಡ ಅವರು ಅದನ್ನು ತಮಗೆ ಅನುಕೂಲವಾಗುವಂತಹ ಬದಲಾಯಿಸ್ಕೋತಾರೆ. ಅದು ಇವರ ವಿಚಾರ ಈ ದಿನ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ಒಂದು ತೊಂದರೆ ಇಲ್ಲ. ಆದರೆ ಹಣವನ್ನು ಹೇಗೆ ಖರ್ಚು ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋದು ಒಳ್ಳೆಯದು. ಆರೋಗ್ಯದ ವಿಚಾರಕ್ಕೆ ಬಂದಾಗ ನಿಮ್ಮ ನಿರ್ಧಾರಕ್ಕೆ ನೀವು ಬದ್ಧರಾಗಿ 100 ಜನ ಹೇಳ್ತಾರೆ ಅಂತ 100 ರೀತಿ ನೀವು ನಡ್ಕೊಳಕ್ಕೆ ಸಾಧ್ಯ ಇಲ್ಲ. ಸ್ವಂತ ನಿರ್ಧಾರಗಳೇ ನಿಮ್ಮ ದಾರಿಗೆ ದೀಪವಾಗುತ್ತೆ ಅನ್ನೋದು ಇಲ್ಲಿ ಕಂಡು ಬರ್ತಾ ಇದೆ. ತುಲಾ ರಾಶಿಯಲ್ಲಿ ಜನಿಸಿರೋರು ಈ ದಿನ ತಮ್ಮ ಕುಟುಂಬದ ಹಿರಿಯ ಸದಸ್ಯರ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡ್ತಾರೆ. ಕಾರಣ ಏನಪ್ಪ ಅಂದರೆ ಅವರ ಆರೋಗ್ಯದ ಬಗ್ಗೆ ಇವರಿಗೆ ಸ್ವಲ್ಪ ಭಯ ಇರುತ್ತೆ. ಅವರೆಷ್ಟೇ ಆರೋಗ್ಯವಾಗಿದ್ದರೂ ಕೂಡ ಇವರ ಮನಸ್ಸು ಯಾವುದೋ ರೀತಿಯ ಒಂದು ಕೆಟ್ಟದ್ದನ್ನೇ ನಿರೀಕ್ಷಿಸ್ತಾ ಇರುತ್ತೆ. ಅಂದರೆ ಇವರಿಗೆ ಇವತ್ತು ಮುಖ್ಯವಾಗಿ ಆತ್ಮವಿಶ್ವಾಸದ ಕೊರತೆ ಇರುತ್ತೆ. ಈ ಆತ್ಮವಿಶ್ವಾಸದ ಕೊರತೆ ಇರೋದ್ರಿಂದ ಯಾವುದೋ ಒಂದೇ ಒಂದು ವಿಚಾರದಲ್ಲಿ ಇವರು ಗಮನವನ್ನು ಹರಿಸ್ತಾರೆ, ಅದರ ಬಗ್ಗೆ ತುಂಬ ಕೇಳ್ತೋಗುತ್ತಾರೆ. ಆದರೆ ಬೇರೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡೋದರಲ್ಲಿ ಅಸಮರ್ಥರಾಗ್ತಾರೆ. ಇವರ ಒಂದು ಆ ಸಾಮರ್ಥ್ಯ, ಇವರ ಒಂದು ಬುದ್ಧಿವಂತಿಕೆ ಪ್ರತಿಯೊಬ್ಬರಿಗೂ ಗೊತ್ತಿರೋದೆ. ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಇವರು ಇವತ್ತು ಬಳಸ್ಕೊಂಬೋದ್ರಲ್ಲಿ ವಿಫಲರಾಗ್ತಾರೆ. ಈ ಕಾರಣದಿಂದ ಮೊದಲು ನಿಮ್ಮ ಕೆಲಸ ಕಾರ್ಯಗಳನ್ನು ಸಂಪೂರ್ಣವಾಗಿ ಸರಿಯಾದ ಮಾರ್ಗದಲ್ಲಿ ಮುಂದುವರಿಸಿ. ಇದರಿಂದ ನಿಮಗೆ ಉತ್ತಮ ರೀತಿಯ ಸ್ಥಾನ, ಮಾನ, ಪ್ರತಿಷ್ಠೆ ಎಲ್ಲವೂ ಸಿಗುತ್ತೆ. ಇನ್ನು ಸ್ವಂತ ಉದ್ದಿಮೆ ಅಂದರೆ ಸ್ವಂತ ಫ್ಯಾಕ್ಟ್ರಿ ಅಥವಾ ಬೇರೆ ಯಾವುದಾದ್ರು ಬೇರೆಯವರ ಒಟ್ಟಿನಲ್ಲಿ ಕೆಲಸ ಕೊಟ್ಟಿರಬೇಕು ಅಂತಹ ಉದ್ಯಮ ಇದ್ದಲ್ಲಿ ಅದರ ಆದಾಯದಲ್ಲಿ ಉತ್ತಮ ಒಂದು ಪರಿವರ್ತನೆ ಕಂಡು ಬರುತ್ತೆ. ಅಂದರೆ ಇರುವ ಆದಾಯ ದುಪ್ಪಟ್ಟಾಗುತ್ತೆ, ಹೆಚ್ಚಾಗುತ್ತೆ. ಇದಕ್ಕೆ ನಿಮ್ಮ ಒಂದು ಕೆಲಸ ಕಾರ್ಯಗಳೇ ಕಾರಣ. ನಿಮ್ಮ ಉದ್ಯೋಗದ ವಿಚಾರಕ್ಕೆ ಬಂದಾಗ ಸರ್ಕಾರಿ ಉದ್ಯೋಗ ಸಿಗುತ್ತೆ, ಅದರಿಂದ ಇರುವ ಒಂದು ಉದ್ಯೋಗನ ಬಿಡ್ತೀರಿ. ಒಂದು ವೇಳೆ ಸರ್ಕಾರಿ ಉದ್ಯೋಗ ಸಿಗಲಿಲ್ಲ ಅಂದರೆ ನಿಮಗೆ ಉನ್ನತ ಅಧಿಕಾರ ಲಭ್ಯತೆ ಇದೆ. ಈ ಕಾರಣದಿಂದ ಎಚ್ಚರಿಕೆಯಿಂದ ನಡೆದುಕೊಳ್ಳಿ. ಯಾವುದೇ ಒಂದು ಅವಕಾಶ ಸಿಕ್ಕಿದರೂ ಕೂಡ ಅದರ ಬಗ್ಗೆ ಸರಿಯಾಗಿ ಗಮನವನ್ನು ನೀಡಿ ಅದನ್ನು ನಿಮ್ಮ ಕೈವಶ ಮಾಡ್ಕೊಂಬೋದ್ರೆ ಮಾತ್ರ ಹಿಂದೇಟ ಹಾಕಬೇಡಿ, ಹಿಂಜರಿಬೇಡಿ, ಹಿಂದೆ ಉಳಿಬೇಡಿ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ನಿಮ್ಮ ನಿರೀಕ್ಷೆಯಂತೆ ಉತ್ತಮ ಆದಾಯ ಇರುತ್ತೆ, ತೊಂದರೆ ಇರಲ್ಲ. ಆರೋಗ್ಯದ ಬಗ್ಗೆ ಮಾತ್ರ ಸ್ವಲ್ಪ ಹಿರಿಯ
ಮಾರ್ಗದರ್ಶನ ಅಥವಾ ಹಿರಿಯರ ಮಾತನ್ನು ಕೇಳೋದು ತುಂಬ ಒಳ್ಳೆಯದು. ಇಲ್ಲವರೆ ಕಷ್ಟಕ್ಕೆ ಸಿಲುಕ್ತೀರಿ, ಇದರಲ್ಲಿ ಯಾವುದೇ ಸಂಶಯ ಅನ್ನೋದು ಇರಲ್ಲ. ವೃಶ್ಚಿಕ ರಾಶಿಯವರ ವಿಚಾರಕ್ಕೆ ಬಂದಾಗ ಇವರ ಜೀವನದಲ್ಲಿ ಕೆಲವೊಂದು ಅಹಿತರ ಘಟನೆಗಳು ನಡೆಯುತ್ತೆ. ಈ ಘಟನೆಗಳಿಗೆ ಇವರ ದೂರದ ಸಂಬಂಧಿಯೊಬ್ಬರು ಕಾರಣರಾಗ್ತಾರೆ. ತಪ್ಪು ಇವರದ್ದು ಇರಲ್ಲ, ಅದರ ಬಗ್ಗೆ ಅವರು ಯೋಚನೆ ಮಾಡಲ್ಲ. ದುಡುಕುತನದಿಂದ ಇವರ ಮನಸ್ಸಿಗೆ ಬೇಸರ ಉಂಟುವಾಗುವಂತೆ ಅವರು ಮಾತನಾಡ್ತಾರೆ, ವಾದ ವಿವಾದದಲ್ಲಿ ತೊಡಗ್ತಾರೆ. ಇಲ್ಲೇ ಈ ಕಾರಣದಿಂದ ಇವರಿಗೆ ತಮ್ಮ ಕೆಲಸ ಕಾರ್ಯಗಳಲ್ಲಿ ಅಥವಾ ತಮ್ಮ ಒಂದು ಜವಾಬ್ದಾರಿಯನ್ನು ಪೂರೈಸೋದ್ರಲ್ಲಿ ಇರುವ ಶ್ರದ್ಧೆ ಕಡಿಮೆ ಆಗಿಬಿಡುತ್ತೆ. ಆದ್ದರಿಂದ ಮುಖ್ಯವಾಗಿ ಇವರೇನು ಮಾಡಬೇಕಪ್ಪ ಅಂದರೆ, 1000 ಜನ ಒಂದು ಮಾತಿದೆ, ನಾಯಿ ಬಗ್ಳಿದ್ರು ಅಷ್ಟೇ ಆನೆಗೆ ತನ್ನದೇ ದಾರಿ ಅಂತ. ಅದರಿಂದ ಯಾರು ಎಷ್ಟೇ ಹೇಳಲಿ, ಏನೇ ಕಂಡಮ್ ಮಾಡಲಿ, ಇವರೇನಪ್ಪ ಮಾಡಬೇಕು ಅಂದರೆ ತಾವಾಯಿತು, ತಮ್ಮ ಕೆಲಸ ಕಾರ್ಯಗಳಾಯಿತು ಅನ್ನೋ ಒಂದು ಭಾವನೆಗೆ ಬರಬೇಕು. ಆಗ ಮಾತ್ರ ಇವರ ಜೀವನದಲ್ಲಿ ಒಳ್ಳೆಯ ಪರಿವರ್ತನೆ ಸಿಗುತ್ತೆ. ಇನ್ನು ಕುಟುಂಬದ ವಿಚಾರಕ್ಕೆ ಬಂದಾಗ ಯಾವುದೇ ರೀತಿಯ ತೊಂದರೆ ಉಂಟಾಗಲ್ಲ. ಆದರೆ ಇವರ ಹಠದ ಮನಸ್ಸು, ಹಠದ ಸ್ಥಿತಿ ಇರುತ್ತಲ್ಲ, ಇದರಿಂದ ಬೇರೆಯವರಿಗೆ ಒಂದು ರೀತಿ ಮುಜುಗರ ಉಂಟಾಗುತ್ತೆ. ಆದ್ದರಿಂದ ನಿಮ್ಮ ಮನಸ್ಸನ್ನು ನೀವು ಬದಲಾಯಿಸ್ಕೊಡಿ, ನಿಮಗೆ ಎಲ್ಲ ರೀತಿಯ ಅನುಕೂಲತೆಗಳು ತಾನಾಗಿ ನಿಮಗೆ ಸಿಕ್ಕೇ ಸಿಗುತ್ತೆ. ಯಾವುದೇ ಒಂದು ತೊಂದರೆ ಅನ್ನೋದು ಬೇಡ. ಉದ್ವೇಗದಿಂದ ನಿಮ್ಮ ತೀರ್ಮಾನಗಳನ್ನು ತಗೋತೀರಿ, ಆದ್ದರಿಂದ ಕೆಲವೊಮ್ಮೆ ತಪ್ಪಾಗುವ ಸಾಧ್ಯತೆಗಳಿವೆ. ಇನ್ನು ನಿಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವ ಒಂದು ಆ ಜಾಗಕ್ಕೆ ಹೋಗಿ ಅಲ್ಲಿ ಬೇಕಾದ ಬದಲಾವಣೆಗಳನ್ನು ಸಹ ನೀವು ತರ್ತೀರಿ. ಒಟ್ಟಾರೆ ನಿಮ್ಮ ಜೀವನಕ್ಕೆ ನೀವೇ ಸ್ಫೂರ್ತಿ ಆಗ್ತೀರಿ, ನಿಮ್ಮ ಜೀವನಕ್ಕೆ ನೀವೇ ಒಂದು ರೀತಿ ಕೀಲಿ ಕೈ ಹಾಕ್ತೀರಿ. ನೀವು ಯಾವುದೇ ರೀತಿಯ ತೊಂದರೆ ಕಂಡು ಬರಲ್ಲ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಆದಾಯ ವ್ಯಯ ಒಂದೇ ರೀತಿಯಲ್ಲಿರುತ್ತೆ, ಏರುಪೇರಾಗುವಂತಹ ಸಾಧ್ಯತೆಗಳು ಕಂಡುಬರ್ತಿದೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ದುಡುಕುತನದಿಂದ ತೊಂದರೆಯನ್ನು ಆರಂಭಿಸ್ತೀರಿ ಅಂತ ಕಂಡುಬರುತ್ತೆ. ಧನುರಾಶಿಯವರು ಇವತ್ತು ತಮ್ಮ ಸ್ವಂತ ಕೆಲಸ ಕಾರ್ಯಗಳಿಗೆ ಬೇರೊಬ್ಬರನ್ನು ಅವಲಂಬಿಸಿರಲ್ಲ. ಎಷ್ಟೇ ಕಷ್ಟವಾದರೂ ಕೂಡ ಮನಸ್ಸಿಗೆ ಯಾವುದೇ ರೀತಿಯ ಒಂದು ಕನ್ಫ್ಯೂಷನ್ ಅಂತ ಏನು ಹೇಳ್ತೀವಿ ಆದರೂ ಕೂಡ ಸ್ವತಂತ್ರವಾಗಿ ನಿಧಾನಗತಿಯಲ್ಲಿ ತಮ್ಮದೇ ಆದಂತಹ ಹಾದಿಯಲ್ಲಿ ಇವರು ನಡೀತಾರೆ. ಈ ಕಾರಣದಿಂದ ಕುಟುಂಬದಲ್ಲಿ ಆಗಬಹುದಾದಂತಹ ದೊಡ್ಡ ವಿಪತ್ತು ದೂರವಾಗುತ್ತೆ. ಈ ಕಾರಣದಿಂದ ಇವರಿಗೆ ಉತ್ತಮ ಒಂದು ಸ್ಥಾನಮಾನ ಲಭಿಸುತ್ತೆ. ಆದರೆ ಬಹುದಿನದಿಂದ ಅನಾರೋಗ್ಯದಿಂದ ಬಳಲ್ತಾ ಇರೋರಿಗೆ ಸ್ವಲ್ಪ ಹೆಚ್ಚಿನ ಒಂದು ಚಿಕಿತ್ಸೆಯ ಅವಶ್ಯಕತೆ ಇರುತ್ತೆ. ಕೆಲವರಿಗೆ ಶಸ್ತ್ರಚಿಕಿತ್ಸೆ ಆಗಬೇಕು ಅನ್ನೋ ಒಂದು ಈ ಸಜೆಷನ್ ಸಹ ಬರುತ್ತೆ. ಆದರೆ ಯಾವುದಕ್ಕೂ ಮನಸ್ಸು ಕೆಡಬಾರ್ದು, ಭಯ ಪಡಬಾರ್ದು. ಒಂದು 10 ಕಡೆ ನಿಮ್ಮ ತೀರ್ಮಾನಗಳ ಬಗ್ಗೆ ಹೇಳಿದರೆ ಅವರು ಸರಿಯಾದ ಮಾರ್ಗದಲ್ಲಿ ನಿಮ್ಮನ್ನು ಮುನ್ನಡೆಸ್ತಾರೆ. ಒಟ್ಟಾರೆ ಆರಂಭದಲ್ಲಿ ತೊಂದರೆಗಳ ಎದುರಾದರೂ ಕೂಡ ಕ್ರಮೇಣವಾಗಿ ಆ ತೊಂದರೆಯಿಂದ ನೀವು ಪಾರಾಗ್ತೀರಿ. ಇದರಲ್ಲಿ ಯಾವುದೇ ಒಂದು ಸಂದೇಹ ಅನ್ನೋದು ಬೇಡ. ಇಲ್ಲಿ ನಿಮ್ಮ ಕುಟುಂಬದ ವಿಚಾರಕ್ಕೆ ಬಂದಾಗ ನಿಮ್ಮ ಅಸ್ತಿತ್ವಕ್ಕೆ ಒಂದು ರೀತಿಯ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇದೆ. ಇದಕ್ಕೆ ಕಾರಣ ನಿಮ್ಮ ನೆರೆಹೊರೆಯವರ ಒಂದು ಈ ತಪ್ಪು ಕಲ್ಪನೆ ಅಥವಾ ತಪ್ಪಾದ ವಿಚಾರ ವಿನಿಮಯ. ಈ ಕಾರಣದಿಂದ ಮೌನವಾಗಿದ್ದಷ್ಟು ನೀವು ಕಷ್ಟಕ್ಕೆ ಸಿಕ್ಕಾಕೋತೀರಿ, ಹಾಗೆ ಕೋಪಗೊಂಡಷ್ಟು ಕಷ್ಟಕ್ಕೆ ಸಿಕ್ಕಾಕೋತೀರಿ. ಸ್ವಲ್ಪ ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಬೆಳೆದು ನಿಮ್ಮ ಮನಸ್ಸಿನ ಭಾವನೆಯನ್ನು ತಿಳಿಸಿದರೆ ಪ್ರತಿಯೊಬ್ಬರಿಗೂ ನಿಮ್ಮ ಮನಸ್ಸು ಅರ್ಥ ಆಗುತ್ತೆ, ನಿಮ್ಮ ಕೆಲಸ ಕಾರ್ಯದಲ್ಲಿ ಸಂಪೂರ್ಣ ನೆರವು ಸಹ ಸಿಗುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಒಳ್ಳೆಯದಿದೆ, ತೊಂದರೆ ಇಲ್ಲ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಬರಲ್ಲ, ಯೋಚನೆ ಮಾಡಬೇಡಿ. ಆರೋಗ್ಯದ ಬಗ್ಗೆ ಮಾತ್ರ ಸ್ವಲ್ಪ ಗಮನವನ್ನು ತಗೊಬೋದು ಒಳ್ಳೆಯದು. ಮಕರ ರಾಶಿಯಲ್ಲಿ ಜನಿಸಿರುವ ಜನರ ವಿಚಾರಕ್ಕೆ ಬಂದಾಗ ಈ ಅನಿರೀಕ್ಷಿತವಾಗಿ ಬೇರೆಯವರ ಸಹಾಯ ಸಿಗುತ್ತೆ. ಈ ಸಹಾಯ ಸಿಗುವ ಕಾರಣದಿಂದ ಇವರ ಕಷ್ಟ ಕಾರ್ಪಣ್ಯಗಳು ಅಂದರೆ ಇವರ ಜೀವನದಲ್ಲಿದ್ದ ಕಷ್ಟ ನಷ್ಟಗಳು ದೂರವಾಗುತ್ತೆ. ಯಾವುದೇ ರೀತಿಯ ತೊಂದರೆ ಇಲ್ಲ. ಆದರೆ ಒಂದು ಮುಖ್ಯವಾದಂತಹ ವಿಚಾರ, ಇವರು ತಮ್ಮ ಕೆಲಸ ಕಾರ್ಯಗಳು ಸಣ್ಣ ಪ್ರಮಾಣದಲ್ಲಿ ಇದ್ದರೂ ಕೂಡ
ಹೆಚ್ಚಿನ ಪ್ರಯತ್ನವನ್ನು ಮಾಡಬೇಕು. ಒಂದು ವೇಳೆ ಇವರು ಸೋಮಾರಿಗಳಾದಲ್ಲಿ ಮಾತ್ರ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಉಂಟಾಗುತ್ತೆ, ಹಾಗೆ ಇವರು ಕಷ್ಟಕ್ಕೆ ಸಿಲುಕ್ತಾರೆ. ಇದನ್ನು ಅರಿವು ಇವರಿಗಿರುತ್ತೆ. ಈ ಕಾರಣದಿಂದ ಮಂದಗತಿಯಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ಮುನ್ನಡೆಸ್ತಾರೆ. ದುಡುಕುತನದಿಂದ ಯಾವುದೇ ತೀರ್ಮಾನಗಳನ್ನು ಇವರು ತಗೊಂಬೋದಿಲ್ಲ. ಇದು ಇವರ ಜೀವನಕ್ಕೆ ಒಂದು ಒಳ್ಳೆಯ ಕಾಯಕಲ್ಪವನ್ನು ನೀಡುತ್ತೆ. ಸ್ವಂತ ಉದ್ಯೋಗವನ್ನು ಮಾಡ್ತಾಯಿದ್ರೆ, ಅಂದರೆ ಸ್ವಂತ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಿದ್ರೆ, ಸ್ವಂತ ಉದ್ದಿಮೆ ಇದ್ದರೆ ಇವರ ಜೀವನದಲ್ಲಿ ಸಾಕಷ್ಟು ಪರಿವರ್ತನೆ ಕಂಡು ಬರುತ್ತೆ. ಆ ಪರಿವರ್ತನೆಗಳು ಹೇಗಿರುತ್ತಪ್ಪ ಅಂದರೆ ಲಾಭ ನಷ್ಟ ಸರಿಸಮಾನವಾಗಿರುತ್ತೆ. ಒಳ್ಳೆಯ ಲಾಭ ಬಂತು ಖುಷಿ ಪಡ್ತೀರಿ, ಅವಾಗ ಖರ್ಚಾಗ್ಬಿಡುತ್ತೆ. ತುಂಬ ಖರ್ಚಾಗ್ತಿದೆ, ದುಡ್ಡು ಸಾಲಲ್ಲ ಅಂತೀರಿ, ಆವಾಗ ಒಂದು ಹೆಚ್ಚಿನ ಮಟ್ಟದ ಹಣ ನಿಮ್ಮ ಕೈ ಸೇರುತ್ತೆ. ಇದರಿಂದ ನೀವು ಬರುವಂತಹ ಈ ವಿಚಾರಗಳಿಗೆ, ಬರುವಂತಹ ಫಲಿತಾಂಶಗಳಿಗೆ ಹೆಚ್ಚಿನ ಯೋಚನೆ ಮಾಡೋದು ಬೇಡ. ಏನೇ ಬಂದು ನೀವು ಅದನ್ನು ಎದುರಿಸಬೇಕು. ನೀವು ನಿಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡು ಬರಬೇಕು. ಆಗ ಮಾತ್ರ ನಿಮಗೆ ಒಳ್ಳೆಯ ದಿನ ಆಗುತ್ತೆ, ಯಾವುದೇ ತೊಂದರೆ ಇಲ್ಲ. ಉದ್ಯೋಗದಲ್ಲಿ ಸಹ ನಿಮ್ಮ ಒಂದು ಪಾಂಡಿತ್ಯಕ್ಕೆ ತಕ್ಕಂತಹ ಅವಕಾಶ ಸಿಗುತ್ತೆ. ಆರೋಗ್ಯದ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ, ಶೀತದ ತೊಂದರೆ ಮಾತ್ರ ಇರುತ್ತೆ, ಎಚ್ಚರಿಕೆ ಇರಲಿ. ಇನ್ನು ಹಣಕಾಸಿನ ಪರಿಸ್ಥಿತಿ ಸ್ಥಿರವಾಗಿರುತ್ತೆ. ಯಾರನ್ನು ನೀವು ಅವಲಂಬಿಸುವಂತಹ ಸ್ಥಿತಿ ಖಂಡಿತವಾಗಲೂ ಬರಲ್ಲ. ಕುಂಭರಾಶಿಯಲ್ಲಿ ಜನಿಸಿರೋರು ಇವತ್ತು ಕುಟುಂಬದಲ್ಲಿ ಯಾರೊಬ್ಬರ ಮನಸ್ಸನ್ನು ಅರ್ಥ ಮಾಡ್ಕೊಂಬೋದ್ರಲ್ಲಿ ವಿಫಲರಾಗ್ತಾರೆ. ಈ ಕಾರಣದಿಂದಾಗಿ ಕೌಟುಂಬಿಕ ಕಲಹ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿಯೇ ಇರುತ್ತೆ. ಆದ್ದರಿಂದ ಇವರು ಬುದ್ಧಿವಂತಿಕೆಯಿಂದ ಆ ಸಮಯ ಸಂದರ್ಭಕ್ಕೆ ಅಂದುಕೊಂಡಂತೆ ಮುಂದುವರಿತಾರೆ. ಇವರ ಒಂದು ಈ ಶಾಂತಿ ನೆಮ್ಮದಿಯ ನಡವಳಿಕೆ ಬೇರೆಯವರಿಗೆ ಮಾದರಿಯಾಗತ್ತೆ. ಈ ದಿನದ ಒಂದು ಕೆಲಸ ಕಾರ್ಯಗಳಲ್ಲಿ ನಿಮ್ಮದೇ ಆದಂತಹ ವ್ಯಕ್ತಿತ್ವ ರೂಪಿತವಾಗುತ್ತೆ. ಈ ಕಾರಣದಿಂದ ಅದು ಮುಖ್ಯವಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಕೆಲವೊಂದು ಮಾರ್ಪಾಡುಗಳು ಅಥವಾ ಬದಲಾವಣೆಗುಂಟಾಗುತ್ತೆ. ಆ ಬದಲಾವಣೆಗಳಿಗೆ ಮೂಲ ಕಾರಣ ನೀವಾಗ್ತೀರಿ. 100 ಜನ 100 ಏನಪ್ಪ ಮಾಡ್ತೀರಿ, ನಿಮಗೆ ಆತ್ಮವಿಶ್ವಾಸ ಹೆಚ್ಚಾಗಿರುತ್ತೆ. ಯಾರೊಬ್ಬರ ಮನಸ್ಸನ್ನೂ ಸುಲಭವಾಗಿ ನೋಯಿಸಲ್ಲ ಅಥವಾ ಬೇರೆಯವರ ವಿಚಾರ ಬೇಡ ಅಂತ ಮೌನವೂ ವಹಿಸಲ್ಲ. ಪ್ರತಿಯೊಬ್ಬರ ಜೊತೆ ಪ್ರೀತಿ ವಿಶ್ವಾಸದಿಂದ ಬಾಳೋ ಕಾರಣ ಈ ದಿನ ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಮಟ್ಟದ ಯಶಸ್ಸು ಕಂಡುಬರುತ್ತೆ. ತೊಂದರೆ ಇಲ್ಲ. ನಿಮ್ಮ ಮಿತ್ರರು, ತುಂಬ ಹಿಂದಿನ ಮಿತ್ರರು ಅಥವಾ ದೂರದ ಬಂಧು ಬಳಗದನ್ನು ನೀವು ಭೇಟಿ ಮಾಡ್ತೀರಿ. ಅವರ ಒಂದು ಈ ಸಹಾಯ ಸಹಕಾರದಿಂದ ನಿಮ್ಮ ಮಗಳಿಗೆ ಬೇಕಾದಂತಹ ಒಂದು ದೊಡ್ಡ ಮಟ್ಟದ ಅನುಕೂಲತೆಯನ್ನು ಕಲ್ಪಿಸ್ತೀರಿ. ಇದರಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲ. ಇನ್ನು ಮುಖ್ಯವಾಗಿ ನಿಮ್ಮ ಉದ್ಯೋಗದಲ್ಲಿ ಪೊಲೀಸ್ ಸಮಯದಲ್ಲಿ ಕೆಲಸ, ಅಂದರೆ ಈ ಪೊಲೀಸ್ ಡಿಪಾರ್ಟ್ಮೆಂಟಿನಲ್ಲಿ ಕೆಲಸದಲ್ಲಿರೋರಿಗೆ ಕೆಲಸವನ್ನು ಕೊಡೋದು ತಪ್ಪು ಅಂತ ಹೇಳ್ತಾ ಇದ್ದೆ. ಇದನ್ನು ನೀವೇ ತೀರ್ಮಾನ ಮಾಡಿ ಅದು ಸರಿನೋ ತಪ್ಪು ಅಂತ. ಆವಾಗ ಮುಂದಿನ ಜೀವನಕ್ಕೆ ಒಂದು ಹೊಸ ರೀತಿಯ ಈ ಬಾಗಿಲು ಓಪನ್ ಆಗಿರುತ್ತೆ. ಅಂದರೆ ಇಲ್ಲಿ ನಿಮ್ಮ ನಿರ್ಧಾರಗಳು ನಿಮ್ಮ ಭವಿಷ್ಯವನ್ನು ರೂಪಿಸುತ್ತೆ. ಅದರಲ್ಲಿ ಯಾವುದೇ ರೀತಿಯ ಸಂಶಯ ಅನ್ನೋದು ಬೇಡ. ಮೀನರಾಶಿಯವರಿಗೆ ಇವತ್ತು ಅವರದೇ ಆದ ತಪ್ಪು ನಿರ್ಧಾರಗಳು ಇರುತ್ತೆ. ಆ ತಪ್ಪು ನಿರ್ಧಾರಗಳ ಬಗ್ಗೆ ಅವರಿಗೆ ಅರಿವಿರಲ್ಲ. ಆದರೆ ಅದನ್ನು ಕಂಡ ಬೇರೆಯವರೇನು ಮಾಡ್ತಾರೆ, ಅದರ ಬಗ್ಗೆ ಎತ್ತಾಡ್ತಾರೆ. ಇವರ ತಪ್ಪನ್ನು ಒಂದು ರೀತಿ ತಮ್ಮ ಒಂದು ಸ್ವಾರ್ಥಕ್ಕೆ ಬೆಳೆಸ್ಕೊತಾರೆ. ಆಗ ಇವರ ಮನಸ್ಸಿಗೆ ಮುಜುಗರ ಉಂಟಾಗುತ್ತೆ, ಬೇಸರ ಉಂಟಾಗುತ್ತೆ. ತಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿಯನ್ನು ಸಹ ಇವರು ಕಳ್ಕೊತಾರೆ. ಅದೇನಪ್ಪ ಆಗುತ್ತೆ ಅಂದರೆ ಇವರಿಗೆ ಕುಟುಂಬದ ಸದಸ್ಯರ ಒಂದು ಸಹಾಯ ಸಿಗದೆ ಹೋದರೂ ಕೂಡ ಕೆಲವರು, ಅಂದರೆ ಈ ನೆರೆಹೊರೆಯವರು ಏನಪ್ಪ ಮಾಡ್ತಾರೆ ಅಂದರೆ ಇವರ ಕೆಲಸ ಕಾರ್ಯಗಳಲ್ಲಿ ತಾವೇ ಸ್ವತಃ ಭಾಗಿಯಾಗ್ತಾರೆ.
ಇವರನ್ನು ಒಂದು ಕಡೆ ಕೂರಿಸಿ ಇವರ ಕೆಲಸವನ್ನು ಅವರು ಪೂರ್ಣಗೊಳಿಸ್ತಾರೆ. ಈ ಎಲ್ಲ ಕಾರಣಗಳಿಂದ ಮೀನರಾಶಿಯವರಿಗೆ ಈ ದಿನ ಮಧ್ಯಮಗತಿಯ ಒಂದು ಫಲಿತಾಂಶ ಸಿಗುತ್ತೆ. ತುಂಬ ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ, ಹಾಗೆ ತುಂಬ ತೊಂದರೆ ಅಂತಲೂ ಹೇಳೋಕ್ಕಾಗಲ್ಲ. ಹೊಂದಿಕೊಂಡು ಬಾಳಬೇಕಾದಂತಹ ಪರಿಸ್ಥಿತಿ ಎದುರಾಗುತ್ತೆ. ಇವರ ಮನಸ್ಸು ಸಹ ಹೆಚ್ಚಿನ ರೀತಿಯಲ್ಲಿ ಬೇಸರಕ್ಕೆ ಒಳಗಾಗಲ್ಲ, ಎದುರಾಗುವ ಸನ್ನಿವೇಶಕ್ಕೆ ಹೊಂದಿಕೊಂಡು ಬಾಳ್ತಾರೆ. ಆದ್ದರಿಂದ ಈ ದಿನ ಒಂದು ರೀತಿಯಲ್ಲಿ ಇವರಿಗೆ ಮಿಕ್ಸೆಡ್ ರಿಸಲ್ಟ್, ಅಂದರೆ ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡೂ ಸಮ ಪ್ರಮಾಣದಲ್ಲಿ ಸಿಗುತ್ತೆ. ಇವರು ಕೆಟ್ಟದ್ದನ್ನು ಮರೀತಾರೆ, ಒಳ್ಳೆಯದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡ್ತಾರೆ. ಆದ್ದರಿಂದ ಇವರ ಜೀವನ ಸಂತೋಷವಾಗಿ ಇರುತ್ತೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಸಾಲದ ಬಾಧೆ ಇರುತ್ತೆ. ಇವರಿಗೆ ಕಷ್ಟ ಅಂತ ಬೇರೆಯವರಿಂದ ಆತ್ಮೀಯರಿಂದಲೇ ಹಣವನ್ನು ಪಡೀತಾರೆ. ಅದನ್ನು ವಾಪಸ್ ಕೊಡೋದರಲ್ಲಿ ಈ ದಿನ ವಿಫಲವಾಗ್ತಾರೆ. ಅದು ಇನ್ನು ಆರೋಗ್ಯದ ಬಗ್ಗೆ ಯಾವುದೇ ತೊಂದರೆ ಇಲ್ಲ, ಎಚ್ಚರಿಕೆ ಇರಲಿ. ಕಾರಣ ಏನಪ್ಪ ಅಂದರೆ ಅತಿಯಾದ ತಲೆನೋವು, ಅತಿಯಾದ ಯೋಚನೆ ಎರಡೂ ಒಳ್ಳೆಯದಲ್ಲ. ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ, ಅದನ್ನು ಮರಿಬೇಡಿ.